ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಸಂಡೂರು ರಸ್ತೆಯಲ್ಲಿ ಬರುವ ಸೆಂಟ್ ಮೈಕಲ್ ಸ್ಕೂಲ್ನಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘದಿಂದ ಹಮ್ಮಿಕೊಳ್ಳಲಾಗಿದ್ದ ಕೂಡ್ಲಿಗಿ ಹಾಗೂ ಕೊಟ್ಟೂರು ತಾಲೂಕಿನ ತಮ್ಮದೇ ಆದಂತಹ ಪತ್ರಿಕಾ ರಂಗದಲ್ಲಿ ತಮ್ಮ ಅಳಿಲು ಸೇವೆಯನ್ನು ತಮ್ಮ ಪತ್ರಿಕಾ ರಂಗದಲ್ಲಿ ಸೇವೆ ಸಲ್ಲಿಸಿ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ನಿಟ್ಟಿನಲ್ಲಿ ತಮ್ಮಗಳ ಬರವಣಿಗೆ ಮೂಲಕ ಸಮಾಜಕ್ಕೆ ತಮ್ಮ ಕ್ಷೇತ್ರದಲ್ಲಿ ಸಾರ್ವಜನಿಕರಿಗೆ ಆಗುವಂತ ಹಾಗೂ ಸೌಲಭ್ಯಗಳು ಆಳುವಂತ ಸರ್ಕಾರಗಳಿಗೆ ಚಾಟಿ ಬಿಸುವಂತ ಪದಗಳನ್ನು ಪತ್ರಿಕೆಗಳಲ್ಲಿ ಬಳಸಿ ಸುದ್ದಿಗಳನ್ನು ಮಾಡಿ ಕ್ಷೇತ್ರದ ಆ ಸಮಯದ ಶಾಸಕರುಗಳು ಸಹ ಭಯ ಎಂಬ ಅಳುಕನ್ನು ಇಟ್ಟುಕೊಂಡು ಪತ್ರಕರ್ತರನ್ನು ಸ್ನೇಹಿತರಂತೆ ಕಂಡು ಜನಗಳಿಗೆ ಸಮಸ್ಯೆ ಇರುವಂತ ಸ್ಥಳದಲ್ಲಿ ಪತ್ರಿಕೆಯ ವರದಿಗಾರರು ಬಂದರೆ ಸಾಕು, ಆ ಸ್ಥಳದಲ್ಲಿದ್ದ ಸಮಸ್ಯೆ ಪಾರಿವಾರವಾಗುತ್ತೆ ಎಂಬ ದೊಡ್ಡ ನಂಬಿಕೆ ಜನರಿಗೆ ಇತ್ತು ಅನ್ನುವ ಸಾಮರ್ಥ್ಯವನ್ನು ನಮ್ಮ ಹಿರಿಯರಾದ ಹಾಗೂ ಕೆಲ ಕಿರಿಯರಾದ ನಮ್ಮನ್ನಗಲಿದ ಪತ್ರಕರ್ತರ ತಮ್ಮ ಪತ್ರಿಕಾ ರಂಗದಲ್ಲಿ ಅನೇಕ ರೀತಿಯ ಸುದ್ದಿಯನ್ನು ಮಾಡಿದವರ ಬಗ್ಗೆ ಈ ಸಮಯದಲ್ಲಿ ನುಡಿನಮನ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ನಮ್ಮನ್ನಗಲಿದರನ್ನು ಮೆಲುಕು ಹಾಕುವುದರೊಂದಿಗೆ ಈ ವಿಶ್ವ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಈ ದಿನ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ನಮ್ಮನ್ನಗಲಿದ ಪತ್ರಕರ್ತರ ನೆನಪಿಗಾಗಿ ಗಿಡ ನೆಡುವುದರ ಮೂಲಕ ಮಾನ್ಯ ತಾಲೂಕು ದಂಡಾಧಿಕಾರಿಗಳಾದ ಕುಮಾರಿ ವಿ. ಕೆ. ನೇತ್ರಾವತಿರವರು ಉದ್ಘಾಟನೆ ಮಾಡಿ ಉದ್ಘಾಟನಾ ಭಾಷಣ ಮಾಡುವುದರ ಮೂಲಕ ವೇದಿಕೆಯಲ್ಲಿ ಹಾಗೂ ಮಾನ್ಯ ಡಿವೈಎಸ್ಪಿ ಮಲ್ಲೇಶ್ ದೊಡ್ಡಮನಿ ರವರು ಕಾರ್ಯಕ್ರಮ ಕುರಿತು ಮಾತಾಡುತ್ತಾ ಈಗಿನ ದಿನಮಾನಗಳಲ್ಲಿ ಪತ್ರಕರ್ತರು ನಿಜ ಸಂಗತಿಗಳನ್ನು ಬರೆಯುವಂತ ಪ್ರಾಮಾಣಿಕವಾಗಿ ಪತ್ರಕರ್ತರಿಗೆ ಕಷ್ಟ ಕಾರ್ಪಣ್ಯಗಳನ್ನು ಈ ದಿನ ಅನುಭವಿಸುತ್ತಾ ಸ್ಥಿತಿ ಉಂಟಾಗಿದೆ. ದೇಶದಲ್ಲಿ ಚುನಾಯಿತ ಪ್ರತಿನಿಧಿಗಳು ಪತ್ರಕರ್ತರ ಪ್ರಾಮಾಣಿಕವಾಗಿ ಸುದ್ದಿ ಮಾಡಲು ಆಗದೇ ಇರುವ ಕಾರಣ ಈ ದಿನಮಾನಗಳಲ್ಲಿ ಪತ್ರಕರ್ತರಿಗೆ ಎಲ್ಲಾ ರೀತಿಯ ತೊಂದರೆಗಳು ಉಂಟಾಗುವಂತ ಪರಿಸ್ಥಿತಿ ನಾವು ನೋಡಬಹುದಾಗಿದೆ. ಹಾಗೆ ಪತ್ರಕರ್ತರಿಗೆ 20-25 ವರ್ಷಗಳ ಹಿಂದೆ ಪತ್ರಕರ್ತರು ಹಣಕ್ಕಾಗಿ ಪತ್ರಿಕಾ ರಂಗದಲ್ಲಿ ಬರುತ್ತಿರಲಿಲ್ಲ. ಈ ದೇಶದ ವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ತಮ್ಮ ಬರವಣಿಗಳ ಮೂಲಕ ಅಂಕುಡೊಂಕುಗಳನ್ನು ತಿದ್ದುತ್ತಿದ್ದರು. ಹಾಗೆ ಜನರಿಗೆ ಬೇಕಾಗುವಂತ ವ್ಯವಸ್ಥೆಗೆ ಸಮಸ್ಯೆಗಳು ಸಹ ಪರಿಹಾರವಾಗುತ್ತಿದ್ದವು. ಈಗಿನ ವಾಸ್ತವವಾಗಿ ನೋಡಿದರೆ ಒಂದು ಕಾಲದ ಪತ್ರಿಕಾ ರಂಗವು ಕಾಣಲಿಲ್ಲದಂತಾಗಿದೆ. ಈ ದಿನಮಾನಗಳಲ್ಲಿ 80ರಷ್ಟು ಪತ್ರಿಕಾ ರಂಗವು ಹಣದ ಹಾದಿಯಲ್ಲಿ ಹೋಗುತ್ತಿದ್ದಾರೆ ಎನ್ನ ಕಲ್ಪನೆ ಜನಗಳಲ್ಲೇ ಮೂಡುತ್ತಿದೆ ಎಂದು ತಿಳಿಸಿದರು. ಹಾಗೆ ಈ ಸಂದರ್ಭದಲ್ಲಿ ಮುಖ್ಯ ಭಾಷಣಕಾರರಾಗಿ ಸಿದ್ದರಾಮ ಹಿರೇಮಠ್ ಹಿರಿಯ ಪತ್ರಕರ್ತರು ರವರು ನಮ್ಮ ನಗಲಿದ ಪತ್ರಕರ್ತರ ಕುರಿತು ಅವರ ಒಡನಾಟದಲ್ಲಿದ್ದಂಥ ಅನುಭವಗಳನ್ನು ಮೆಲುಕು ಹಾಕುತ್ತಾ ಆ ಸಮಯದಲ್ಲಿ ಎಲ್ಲರೂ ಜೊತೆಗೂಡಿ ಸುದ್ದಿಗಳನ್ನು ಮಾಡುತ್ತಿದ್ದ ಸಂದರ್ಭದಲ್ಲಿ ನೆನಪಿಸಿಕೊಂಡು ಕಾರ್ಯಕ್ರಮಕ್ಕೆ ಮೆರವ ನೀಡಿದರು. ಹಾಗೆ ಕರ್ನಾಟಕ ಪತ್ರಕರ್ತ ಸಂಘದ ಜಿಲ್ಲಾಧ್ಯಕ್ಷರಾದ BHS ರಾಜು ರವರು ಪತ್ರಕರ್ತರ ಕುರಿತು ಮಾತನಾಡಿದರು. ಹಾಗೆ ಸೆಂಟ್ ಮೈಕಲ್ ಸ್ಕೂಲಿನ ವ್ಯವಸ್ಥಾಪಕರು ಹಾಗೂ ಪ್ರಾಂಶುಪಾಲರಾದ ವಿಜಯರಾಜ್ ಗಂಟೆಯಾಳ್ ರವರು ಸಹ ಪತ್ರಕರ್ತರ ನುಡಿ ನಮನದ ಕಾರ್ಯಕ್ರಮ ಕುರಿತು ಮಾತನಾಡಿದರು. ಹಾಗೆ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಕಾಟೇರ ಹಾಲೇಶ್ ಸಹ ನಮ್ಮ ಹಿರಿಯ ದಿವಂಗತ ಮಲ್ಲಣ್ಣರವರನ್ನು ಹಾಗೆ ಮಾ ಬಸವರಾಜ್ ರವರನ್ನು ಹಾಗೂ ಇನ್ನುಳಿದ ಎಲ್ಲಾ ಪತ್ರಿಕಾ ರಂಗದ ಒಡನಾಟದಲ್ಲಿದ್ದಂಥವರನ್ನು ನೆನೆಯುವುದರ ಮೂಲಕ ತಮ್ಮ ಅನಿಸಿಕೆ ತಿಳಿಸಿದರು. ಹಾಗೆ ಈ ಸಂದರ್ಭದಲ್ಲಿ ಮಾಜಿ ತಾಲೂಕಾ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀಮತಿ ವಿಶಾಲಾಕ್ಷಮ್ಮ ರಾಜಣ್ಣರವರು ಸಹ ಮಾತನಾಡಿದರು. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ವೆಂಕಟೇಶ್, ಅಖಿಲ ಭಾರತ ವೀರಶೈವ ಸಮಾಜದ ಅಧ್ಯಕ್ಷರಾದ ಸುನಿಲ್ ಗೌಡ್ರು ಹಾಗೂ ಕಾರ್ಯದರ್ಶಿಗಳಾದ ಗಿರೀಶ್, TSS ಸಂಘದ ಜಿಲ್ಲಾ ಪಂಚಾಯತ್ ಸಂಚಾಲಕರಾದ S. ದುರ್ಗೇಶ್, ಶಾಮಿಯಾನಾ ಅಂಡ್ ಸಪ್ಲೈಯರ್ ಸಂಘದ ಅಧ್ಯಕ್ಷರಾದ ಮೆಕ್ಕೆಲರ್ ಚಂದ್ರಣ್ಣ ಹಾಗೂ ನಮ್ಮನಗಲಿದ ಪತ್ರಕರ್ತರ ಕುಟುಂಬದ ಎಲ್ಲಾ ಸದಸ್ಯರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ವೀರೇಶ್ ಅವರು ಎಲ್ಲೇ ಯಾವುದೇ ಸ್ಥಳಕ್ಕೆ ಹೋದರೂ ಸಹಿತ ಎಲ್ಲರನ್ನೂ ಹಳ್ಳಿಯ ಜನರ ರೀತಿಯಲ್ಲಿ ಮಾತಾಡಿಸ್ಕೊಂಡು ಎಲ್ಲ ವಿಷಯಗಳನ್ನು ತಿಳ್ಕೊಂಡು ನನಗೆ ಹೇಳ್ತಾ ಇದ್ರು, ಸರ್ ಇದನ್ನು ಬರೀರಿ. ಅವರಿಂದಲೇ ಎಷ್ಟೋ ಕೂಡ್ಲಿಗಿ ತಾಲೂಕಿನ ಸ್ವಾರಸ್ಯಕರ ಸಂಗತಿಗಳನ್ನ ಆ VG ಮಹಾಬಲೇಶ್ವರಪ್ಪ ಅವರಿಂದ ನಾನು ತಿಳ್ಕೊಂಡು ಬರೆದಿರ್ತಕ್ಕಂಥದ್ದು. ಅಂತ ಒಬ್ಬ ಬಹಳ ಎಲ್ಲ ಕಡೆ ಯಾವ ರೀತಿ ಓಡಾಡಬೇಕು, ವಿಷಯಗಳನ್ನು ಹೇಗೆ ಸಂಗ್ರಹಣೆ ಮಾಡಬೇಕು, ಸುದ್ದಿಗಳನ್ನು ಹೇಗೆ ಸಂಗ್ರಹಣೆ ಮಾಡಬೇಕು ಅದನ್ನೆಲ್ಲ ನೋಡಿ ಕಲಿಬೇಕಾದಂಥದ್ದು VG ಮಹಾಬಲೇಶ್ವರಪ್ಪ ಅವ್ರ ಜೊತೆಗೆ ನಾನು ಸಾಕಷ್ಟು ತಿರುಗಾಡಿದ್ದೇನೆ. ಅವರು ಸಹಿತ ಅಂತ ಒಬ್ಬ ಒಳ್ಳೆಯ ಪತ್ರಕರ್ತ ನಮ್ಮನ್ನ ಅಗಲಿದರು. ಹಾಗೆ ಇದೆಲ್ಲದಕ್ಕಿಂತ ಮುಂಚೆ ಅಂದ್ರೆ ಪ್ರಜಾವಾಣಿ ಸಂಯುಕ್ತ ಕರ್ನಾಟಕಕ್ಕಿಂತ ಈ ನಮ್ಮ ಕನ್ನಡ ನಾಡು ಪ್ರಕಟ ಆಗುವಾಗ ನೀವು ಮಾಡ್ತೀರೇನಂತ ಕೇಳಿದ್ರು ನನಗೆ. ನಾನಂತ ನಾವೆಲ್ಲರೂ ಸೇರಿಬಿಟ್ರೆ ಜೋಕ್ ಮಾಡ್ಕೊಂತ ಬಹಳ ಖುಷಿಯಿಂದ ಇರ್ತಕ್ಕಂಥ ವ್ಯಕ್ತಿ, ಸೀನಿಯರ್ ಅವರು, ನಮ್ಮ ತಾಲೂಕಿನ ಸೀನಿಯರ್ ಪತ್ರಕರ್ತರು ವಿಜಯ ಕರ್ನಾಟಕ. ಆ ವಿಜಯ ಕರ್ನಾಟಕಕ್ಕಿದ್ದಾಗ ಸಾಕಷ್ಟು ಸಮಸ್ಯೆಗಳನ್ನು ಏನಾದ್ರೂ ಕೇಳಿದ ತಕ್ಷಣ ನಮ್ಮ ಸಮಸ್ಯೆಗಳನ್ನು ಕಳಿಸಿ ಕೇಳ್ಬಿಟ್ರಪ್ಪ, ಸಮಸ್ಯೆಗಳು ಹುಡುಕ್ಬೇಕು ನೋಡಿ ನಾವು ಏನರ ಒಂದು ಆ ರೀತಿ ಸಮಸ್ಯೆಗಳನ್ನು ಬಹುಶಃ ಹಿಮ ಬಸವರಾಜ್ ಅವ್ರ ರೀತಿಯಲ್ಲಿ ಯಾರು ಬರೀತಾ ಇದ್ದಿಲ್ಲ.
ವಿಜಯ ಕರ್ನಾಟಕದಲ್ಲಿ ಸಾಕಷ್ಟು ಸಮಸ್ಯೆಗಳು ಪ್ರಕಟ ಆದವು ಹಿಮ ಬಸವರಾಜರಿಂದ. ಬಹಳ ಅಷ್ಟೇ ಲವಲವಿಕೆಯ ಅಷ್ಟೇ ಆಕ್ಟಿವ್ ಪರ್ಸನ್. ಕೂಡ್ಲಿಗೆ ಬರ್ತಾ ಇದ್ರು, ಬಂದು ಬಸ್ನಲ್ಲಿ ಬರ್ತಾ ಇದ್ರು, ಬಂದು ಮತ್ತೆ ಬಸ್ಸಿಗೆ ಹೋಗಿ ಮಧ್ಯಾಹ್ನ 3 ಗಂಟೆ ಆಯ್ತದಲ್ಲಿ ಏನಂತಂದ್ರೆ ಈ ಐನರಿಗೆ ಸ್ವಾಮಿರಿಗೆ ನಮ್ಮ ಕಡೆ ಎಲ್ಲ ತಾತ ಅಂತಿದ್ರು, ಅದಕ್ಕೆ ತಾತ ಅಂತಂತಿದ್ರು ಹಿಮ ಬಸವರಾಜ್ ಅವರಿಗೆ. ಅವ್ರು ಖುಷಿ ಪಡೋರು, ಬೆನ್ ತಟ್ಟರು. ಅದೇ ಬೇರೆದ್ರ ತಾತ ಅನ್ಕೊಂಡು ಸಿಟ್ಕೊಂಡ್ರು, ಏಯ್ ನನಗೆ ತಾತ ಅಂತೇನಿಲ್ಲ ಅಂತ. ಹಂಗೆ ಅವರ ಜೊತೆಗಿನ ಒಡನಾಟದ ಪ್ರಸಂಗಗಳು ಎಷ್ಟು ನೆನಪಾಗ್ತವೆ. ಹೇಗೆ ಆಕ್ಟಿವ್ ಆಗಿರ್ಬೇಕು, ಹೇಗೆ ಸುದ್ದಿಗಳನ್ನ ಸಮಸ್ಯೆಗಳನ್ನ ಬಿಂಬಿಸ್ಬೇಕು ಇದ್ದಂತೆ ಇದ್ರು. ಅಂಥ ಒಬ್ಬ ಪ್ರೀತಿಯ ವ್ಯಕ್ತಿಯನ್ನ ಸಂಯುಕ್ತ ಕರ್ನಾಟಕದ ಪತ್ರಕರ್ತರಾದಂಥ ಪ್ರೀತಿಯ ವ್ಯಕ್ತಿ ಕಾವಲಿ ಉಮೇಶ್ ಅವರನ್ನು ಸಹ ನಾವಿಲ್ಲಿ ನೆನಿಬೇಕಾಗ್ತದೆ. ಹಾಗೆ ಬಯಲುಸೀಮೆಯ ಪತ್ರಿಕೆಯ ಬೆಳ್ಳಗಟ್ಟೆ ಕೃಷ್ಣಪ್ಪ ಆಗಾಗ ಬರ್ತಾ ಇದ್ರು, ಭೇಟಿ ಆಗ್ತಾ ಇದ್ರು, ನನ್ನ ಜೊತೆಗೆ ಮಾತಾಡ್ತಾ ಇದ್ರು, ಎಲ್ಲರ ಒಡನಾಟ ಇತ್ತು. ಈ ಜನತಾವಾಣಿಯ ಚಂದ್ರಶೇಖರ್, ಸಂಜೆವಾಣಿಯ ಉತ್ತಂಗಿ ಹೇಮಣ್ಣ, ಈ ಕೊಟ್ಟೂರು ಮತ್ತು ಕೂಡ್ಲಿಗೆ, ಅವಾಗ ಕೊಟ್ಟೂರು ಒಂದು ಹೋಬಳಿ ಆಗಿತ್ತು, ಈಗ ತಾಲೂಕಾಗಿದೆ. ಅವಾಗ ಹೋಬಳಿ, ನಮ್ಮ ಕೂಡ್ಲಿಗೆ ತಾಲೂಕು ಅಂತಂದ್ರೆ ಎಲ್ಲ ಬಂದ್ಬಿಡೋದು, ಗುಡೇಕೋಟೆ, ಹೊಸಹಳ್ಳಿ, ಕೊಟ್ಟೂರು, ಈ 3 ಹೋಬಳಿಗಳ ಸುದ್ದಿಗಳನ್ನ ನಾವು ಎಲ್ಲ ಕಲೆಕ್ಟ್ ಮಾಡ್ತಿದ್ವಿ. ಮತ್ತು ಕೊಟ್ಟೂರಿನಲ್ಲಿ ಸುದ್ದಿಗಾರರಿದ್ರು, ಎಲ್ಲರೂ ಸೇರ್ಕೊಂಡು ನಾವು ಪತ್ರಿಕೆಗಳನ್ನ ಸುದ್ದಿ ಕಳಿಸ್ತಾ ಇದ್ವಿ. ನಮ್ಮ ಆತ್ಮೀಯರಾದಂಥ ಭೀಮಣ್ಣ ಗಜಾಪುರ್ ಅವರು ಒಬ್ಬ ಸಾಹಿತಿ ಮತ್ತು ಹಾಡುಗಳನ್ನು ಬರೀತಕ್ಕಂಥವ್ರು, ಪತ್ರಕರ್ತ, ಹಿರಿಯ ಪತ್ರಕರ್ತ. ಆಮೇಲೆ ಸಂಜೆವಾಣಿ ನಾಗರಾಜ್ ಅವರು, ಎಲ್ಲರೂ ನಾವು ಪ್ರಾರಂಭದಲ್ಲಿ ಕೂತ್ಕೊಂಡು ಸುದ್ದಿಗಳನ್ನ ಎಲ್ಲ ಹೇಗೆ ಕಳಿಸ್ಬೇಕು ಎಲ್ಲ ನೋಡಿಕೊಂಡು ಕಳಿಸ್ತಾ ಇದ್ವಿ. ಅವರೆಲ್ಲರ ಒಡನಾಟ ನೆನಪಾಗ್ತದೆ. ಹಾಗೆ ಇದ್ದದಿದ್ದಂಗೆ ಪತ್ರಿಕೆಯ ಗೌರಳ್ಳಿ ಮಂಜುನಾಥ್ ಅವರು, ವಿಶ್ವವಾಣಿಯ GM ತ್ರಿಮೂರ್ತಿ ಅವರು, ಬಳ್ಳಾರಿ ಬೆಳಗಾಯಿತು ಪತ್ರಿಕೆಯ ತೆಗಿನಕೆರೆ ಹುಲಿಗೇಶ್ ಅವರು, ಅರ್ಚನವಾಣಿ ಪತ್ರಿಕೆಯ ಗುನ್ನಳ್ಳಿ ರಾಘವೇಂದ್ರ ಅವರು, ಅನಂತರ ಧರಣಿ ಗರ್ಜನೆ ಪತ್ರಿಕೆಯ AM ಬಸವರಾಜಯ್ಯನವರು, ಎಲ್ಲರೂ ನೋಡ್ರಿ. ಇದು ಒಂದು ಏನಂತಂದ್ರೆ